ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಲಾಯರ್ ಜಗದೀಶ್ ವಕೀಲ ಕಮ್ ಹೋರಾಟಗಾರ. ಎಂಥ ಲಾಯರ್ ಜಗದೀಶ್ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ? ಇವರ ಜೀವನದ ಹಾದಿ ಹೇಗಿದೆ? ಲಾಯರ್ ಆಗೋಕ್ಕೂ ಮುಂಚೆ ಏನ್ ಮಾಡ್ತಿದ್ರು? ಮೊದಲ ಪತ್ನಿ ಯಾರು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1978 ಏಪ್ರಿಲ್ 11ರಂದು ಜನನ. ಲಾಯರ್ ಜಗದೀಶ್ ಅಥವಾ ಜಗದೀಶ್ ಕುಮಾರ್ ಕೆಎನ್ ಹುಟ್ಟಿದ್ದು 1978 ಏಪ್ರಿಲ್ 11ನೇ ತಾರೀಕು ಬೆಂಗಳೂರಿನ ಕೋಡಿಗೆಹಳ್ಳಿಯಲ್ಲಿ. ತಂದೆ ನಾರಾಯಣಸ್ವಾಮಿ ಬೆಂಗಳೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೆಡ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ರು. ತಾಯಿ ಸುಶೀಲಾ ಗೃಹಿಣಿ. ಈ ದಂಪತಿಯ 3 ಮಕ್ಕಳಲ್ಲಿ ಮೊದಲನೆಯವರಾಗಿ ಜನಿಸಿದ್ರು ಜಗದೀಶ್. ಇವರಿಗೆ ಶಾಂತ ಮತ್ತು ಮಧು ಎಂಬ 2 ತಮ್ಮಂದಿರು. ಇವರದ್ದು ಜಮೀನ್ದಾರ ಕುಟುಂಬ, ಒಕ್ಕಲಿಗ ಸಮುದಾಯ. ಹುಟ್ಟೂರಿನಲ್ಲಿ ಆರಂಭಿಕ ಶಿಕ್ಷಣ, ಪಿಯುಸಿ ಫೇಲ್, ಕನ್ಸ್ಟ್ರಕ್ಷನ್ ಕೆಲಸ. ಕೋಡಿಗೆಹಳ್ಳಿಯ ಎಸ್ವಿವಿಕೆ ಶಾಲೆಯಲ್ಲಿ 4ನೇ ತರಗತಿವರೆಗೆ ಓದಿದ ಜಗದೀಶ್ ನಂತರ ಬಿಇಎಲ್ ಶಾಲೆಯಲ್ಲಿ ಶಿಕ್ಷಣ ಮುಂದುವರೆಸಿದ್ರು. ಓದಿನಲ್ಲಿ ಮುಂದಿದ್ದ ಇವರು ಎನ್ಸಿಸಿಯಲ್ಲೂ ಇದ್ರು. ಆದ್ರೆ ಪಿಯುಸಿಯಲ್ಲಿ ಸೈನ್ಸ್ ತಗೊಂಡು ಫೇಲ್ ಆಗ್ಬಿಟ್ರು. ಇದರ ಬೆನ್ನಲ್ಲೇ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಇಳಿದ್ರು. ನಂತರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಮಾಡಿದ್ರು. ಮೇಷ್ಟ್ರ ಅಕ್ಕನ ಮಗಳ ಮೇಲೆ ಪ್ರೀತಿ, ಗುಜರಾತಿ ಹುಡುಗಿ ಜೊತೆ ಮದುವೆ. ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಿದ್ದ ಜಗದೀಶ್ಗೆ ಮೇಷ್ಟ್ರೊಬ್ಬರ ಅಕ್ಕನ ಮಗಳಾದ ಸ್ಮಿತಾ ಎಂಬುವರ ಮೇಲೆ ಪ್ರೀತಿ ಆಯ್ತು. ಅಂದಹಾಗೆ ಸ್ಮಿತಾ ಮೂಲತಃ ಗುಜರಾತಿ. ಹೀಗಾಗಿ ಮದ್ವೆಗೆ ಒಂದಷ್ಟು ವಿರೋಧ ಕೇಳಿ ಬಂತು. ಆದ್ರೆ ಜಗದೀಶ್ರ ತಂದೆ ತಾಯಿಗೆ ಸ್ಮಿತಾ ಇಷ್ಟವಾದ್ರು. ಅದರಂತೆ 2000ನೇ ಇಸವಿಯಲ್ಲಿ ಮದುವೆ ಮಾಡಿಸಿದ್ರು. ಈ ದಂಪತಿಗೆ ಆರ್ಯ ಎಂಬ ಮಗನ ಜನನವಾಯಿತು. ನಂತರ ಡಿಸ್ಟೆನ್ಸ್ ಎಡ್ಯುಕೇಶನ್ ನಲ್ಲಿ ಪಿಯುಸಿ ಪಾಸ್ ಮಾಡಿಕೊಂಡ ಜಗದೀಶ್ ಕುವೆಂಪು ಯೂನಿವರ್ಸಿಟಿಯಿಂದ ಬಿಬಿಎಂ ಪದವಿ ಪಡೆದ್ರು. ಈಡೇರಲಿಲ್ಲ ಕಾರ್ಪೊರೇಟರ್ ಕನಸು. LLB ಶಿಕ್ಷಣ, ಅಶೋಕ್ ವಿರುದ್ಧ ಕೇಸು. ರಾಜಕೀಯಕ್ಕೆ ಬರಬೇಕು ಅಂದುಕೊಂಡ ಜಗದೀಶ್ 2010ರಲ್ಲಿ ನಡೆದ ಬಿಬಿಎಂಪಿ ಚುನಾವಣೆಗೆ ನಿಲ್ಬೇಕು, ಕಾರ್ಪೊರೇಟರ್ ಆಗ್ಬೇಕು ಅನ್ನೋ ಕನಸು ಕಂಡಿದ್ರು. ಆದ್ರೆ ಅದು ಈಡೇರಲಿಲ್ಲ. ನಂತರ ಬೆಂಗಳೂರಿನ ವಿವೇಕಾನಂದ ಲಾ ಕಾಲೇಜಿನಲ್ಲಿ LLB ಪದವಿಗೆ ಅಡ್ಮಿಷನ್ ಪಡೆದ್ರು. ಹೀಗಿರುವಾಗಲೇ ಅಂದ್ರೆ 2011ರಲ್ಲಿ ಅಂದಿನ ಗೃಹ ಸಚಿವ ಆರ್ ಅಶೋಕ್ ವಿರುದ್ಧ ದೂರು ದಾಖಲಿಸಿದ್ರು. ಅಂದ್ಹಾಗೆ ಕೋಡಿಗೆಹಳ್ಳಿಯಲ್ಲಿ ವಿಕಲಚೇತನರ ಕಲ್ಯಾಣಕ್ಕೆಂದು 7 ಎಕರೆ ಟ್ರಸ್ಟ್ ಜಾಗ ಇತ್ತು. ಆ ಜಾಗವನ್ನ ಅಶೋಕ್ರ ಬಾಮೈದರು ಅಕ್ರಮವಾಗಿ ಸೇಲ್ ಮಾಡಿದ್ದಾರೆ ಅನ್ನೋದು ಆರೋಪವಾಗಿತ್ತು. ಕಂಪ್ಲೇಂಟ್ ವಾಪಸ್ ಪಡೆಯುವಂತೆ ಒತ್ತಡ ಬಂತು. ಸ್ವತಃ ಆರ್ ಅಶೋಕ್ ಕೂಡ ಹೋಟೆಲ್ನಲ್ಲಿ ಜಗದೀಶ್ ಭೇಟಿಯಾಗಿ ಕೇಸ್ ಕೈಬಿಡುವಂತೆ ಹೇಳಿದ್ರು ಎನ್ನಲಾಗುತ್ತೆ. ಆದ್ರೆ ಯಾವುದಕ್ಕೂ ಜಗ್ಗದ ಜಗದೀಶ್ ವಿರುದ್ಧ ಹಲವು ಕೇಸ್ಗಳನ್ನ ದಾಖಲಿಸಿ ಅರೆಸ್ಟ್ ಮಾಡಲಾಯಿತು. 21 ದಿನ ಜೈಲುವಾಸ ಅನುಭವಿಸಿ ಬಳಿಕ ರಿಲೀಸ್ ಆದ್ರು. 2011ರಲ್ಲಿ ಪತ್ನಿ ಮಗ ದೂರ, ಅಮ್ಮನ ನಿಧನ, ಡಿಪ್ರೆಷನ್, ಹೋರಾಟ ಅದು ಇದು ಅಂತ ಜಗದೀಶ್ ಅವರಿವರ ಜೊತೆ ಗಲಾಟೆ ಮಾಡಿಕೊಳ್ತಿದ್ದು ಪತ್ನಿ ಸ್ಮಿತಾಗೆ ಇಷ್ಟವಾಗ್ಲಿಲ್ಲ. ಮಗನಿಗೇನಾದ್ರೂ ಸಮಸ್ಯೆ ಆಗ್ಬೋದು, ಇದನ್ನೆಲ್ಲ ಬಿಟ್ಟು ಬಿಡಿ ಅಂತ ಸಲಹೆ ಕೊಟ್ರು. ಆದ್ರೆ ಜಗದೀಶ್ ಹಿಂದೆ ಸರಿಯಲೇ ಇಲ್ಲ. ಇದರಿಂದ ಸಿಟ್ಟಿಗೆದ್ದ ಪತ್ನಿ ಮಗನನ್ನ ಕರ್ಕೊಂಡು ಮುಂಬೈಗೆ ಹೋದ್ರು. ನಂತರ ಜಗದೀಶ್ರ ಅಮ್ಮ ನಿಧನರಾದ್ರು. ತಮ್ಮಂದಿರು ಕೂಡ ಬಿಟ್ಟೋದ್ರು. ಏಕಾಂಗಿಯಾದ ಜಗದೀಶ್ ಡಿಪ್ರೆಷನ್ಗೆ ಜಾರ್ಬಿಟ್ರು. ಇದರಿಂದ ಹೊರಬರಲು ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಪಂಜಾಬ್ ಮುಂತಾದ ರಾಜ್ಯಗಳಲ್ಲಿ ಓಡಾಡಿ 1.5 ವರ್ಷ ಕಾಲ ಕಳೆದ್ರು. LLBಯಲ್ಲಿ ಹಲವು ಸಲ ಫೇಲ್. 2016ರಲ್ಲಿ ಕೊನೆಗೂ ಲಾಯರ್. 2010-11ರಲ್ಲಿ LLBಗೆ ಜಾಯಿನ್ ಆಗಿದ್ದ ಜಗದೀಶ್ ಅದರಲ್ಲಿ ಹಲವು ಬಾರಿ ಫೇಲ್ ಆದ್ರು. ಈ ಹಿನ್ನೆಲೆ UGCಗೆ ಪತ್ರ ಬರೆದು ಎಕ್ಸಾಮ್ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಿರೋರಿಗೆ ಯೋಗ್ಯತೆ ಇಲ್ಲ, ಅವರಿಗೆ ಇಂಗ್ಲಿಷ್ ಬರಲ್ಲ ಅಂತೆಲ್ಲ ದೂರಿದ್ರು. ಕೊನೆಗೆ 2016ರಲ್ಲಿ LLB ಕಂಪ್ಲೀಟ್ ಮಾಡಿದ್ರು. ಹೀಗೆ 3 ವರ್ಷದ ಕೋರ್ಸ್ ಮುಗಿಸಲು 6 ವರ್ಷ ತಗೊಳ್ತು. ನಂತರ ದೆಹಲಿ ಬಾರ್ ಕೌನ್ಸಿಲ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಲಾಯರ್ ಪ್ರಾಕ್ಟೀಸ್ ಶುರು ಮಾಡಿದ್ರು. 2019ರಲ್ಲಿ ಲೋಕಸಭೆ ಚುನಾವಣೆ ಸೋಲು. 2019ರಲ್ಲಿ ಲೋಕಸಭೆ ಚುನಾವಣೆ ಬಂದಾಗ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಲಾಯರ್ ಜಗದೀಶ್. ಅದರಲ್ಲಿ 8,500 ವೋಟ್ ಪಡ್ಕೊಂಡು 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಯ್ತು.
2021ರಲ್ಲಿ ರಮೇಶ್ ಜಾರಕಿಹೊಳಿ ಕೇಸ್. ರಮೇಶ್ ಜಾರಕಿಹೊಳಿ ವಿರುದ್ಧ 2021ರಲ್ಲಿ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಾಗ ಸಂತ್ರಸ್ತೆ ಪರವಾಗಿ ನಿಂತು ಹೋರಾಡಿದ್ರು ಲಾಯರ್ ಜಗದೀಶ್. ಈ ಟೈಮಲ್ಲಿ ಸಾಕಷ್ಟು ಬೆದರಿಕೆಗಳು ಬಂದ್ವು, ಆದ್ರೆ ಯಾವುದಕ್ಕೂ ಕೇರ್ ಮಾಡ್ಲಿಲ್ಲ. ಈ ಕೇಸ್ಗಾಗಿ ಕೋಟಿ ಕೋಟಿ ದುಡ್ಡು ತಗೊಂಡಿರಬಹುದು ಅನ್ನೋ ಆರೋಪವು ಕೇಳಿ ಬಂತು. ಇದಕ್ಕೆ ಪ್ರತಿಕ್ರಿಯಿಸಿದ ಜಗದೀಶ್, ನನ್ನತ್ರ ಸಾಕಷ್ಟು ಆಸ್ತಿ ಇದೆ, ದುಡ್ಡು ತಗೊಂಡು ಹೋರಾಟ ಮಾಡುವ ಪರಿಸ್ಥಿತಿ ನಂಗಿಲ್ಲ ಅಂದ್ರು. 2022ರಲ್ಲಿ ರವಿ ಡಿ ಚನ್ನಣ್ಣವರ್ ಕೇಸ್. IPS ಅಧಿಕಾರಿ ರವಿ ಡಿ ಚನ್ನಣ್ಣವರ್ ವಿರುದ್ಧ 2022ರಲ್ಲಿ ಭ್ರಷ್ಟಾಚಾರದ ಗಂಭೀರ ಆರೋಪ ಮಾಡಿದ್ರು ಜಗದೀಶ್. ಪೋಷಕರು ಮತ್ತು ಸಂಬಂಧಿಕರ ಹೆಸರಲ್ಲಿ ಚನ್ನಣ್ಣವರ್ ಕೋಟ್ಯಾಂತರ ಮೌಲ್ಯದ ಜಮೀನು ಖರೀದಿಸಿದ್ದಾರೆ. ಈ ಬಗ್ಗೆ CBI ಅಥವಾ ED ತನಿಖೆ ನಡೆಸಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆಗಾಗ ಫೇಸ್ಬುಕ್ ಲೈವ್ ಬಂದು ಚನ್ನಣ್ಣವರ್ ವಿರುದ್ಧ ಕ್ರಮ ಕೈಗೊಳ್ಳದ ಆಡಳಿತ ವ್ಯವಸ್ಥೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಭಾರಿ ಜನಬೆಂಬಲ ವ್ಯಕ್ತವಾಯಿತು. ಹೀಗಿರುವಾಗಲೇ ಕೋರ್ಟ್ ಆವರಣದಲ್ಲಿ ವಕೀಲರ ಮಧ್ಯೆ ಗಲಾಟೆ ಆಗಿ ಜಗದೀಶ್ ಮತ್ತು ಮಗ ಆರ್ಯಗೌಡ ಮೇಲೆ ಹಲ್ಲೆ ನಡೆಯಿತು. ಸಿಟ್ಟಿಗೆದ್ದ ಜಗದೀಶ್, ನನ್ನ ಮಗನಿಗೇನಾದ್ರೂ ಆದ್ರೆ ಸರಿ ಇರಲ್ಲ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ವಕೀಲರ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ರು. ದೂರು ಪ್ರತಿ ದೂರು ದಾಖಲಾದ್ವು. ಇದೇ ಕೇಸ್ನಲ್ಲಿ ಅರೆಸ್ಟ್ ಆಗಿ 24 ದಿನ ಜೈಲುವಾಸ ಕೂಡ ಅನುಭವಿಸಿದ್ರು. 2024ರಲ್ಲಿ ಮಾಜಿ CM ವಿಡಿಯೋ ಬಾಂಬ್. 2024ರಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟ ಲಾಯರ್ ಜಗದೀಶ್, ನನ್ನ ಬಳಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಯೊಬ್ಬರ ವಿಡಿಯೋ ಇದೆ ಅಂದ್ಬಿಟ್ರು. ಇದರ ಬೆನ್ನಲ್ಲೇ ಯಾರು ಆ ಮಾಜಿ CM ಅನ್ನೋ ಕುತೂಹಲ ಶುರುವಾಯಿತು. ಇದೇ ಟೈಮಲ್ಲಿ ಕಾಂಗ್ರೆಸ್ ನಾಯಕ ಆನಂದ್ ನ್ಯಾಮಗೌಡ ಮಾತನಾಡಿ, ಬಿಜೆಪಿಯ ಮಾಜಿ CM ಒಬ್ಬರ ಅಶ್ಲೀಲ CD ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅಂದ್ರು. ಮತ್ತೊಂದು ಸಂದರ್ಭದಲ್ಲಿ ಲಾಯರ್ ಜಗದೀಶ್ ಕೂಡ ಆ ಮಾಜಿ CM ಈಗ ಸಂಸದರಾಗಿದ್ದಾರೆ ಅಂತಾನು ಹೇಳಿದ್ರು. ಇದಾಗಿ ಕೆಲ ದಿನಗಳಲ್ಲೇ 2022ರ ಜಾತಿ ನಿಂದನೆ ಕೇಸ್ನಲ್ಲಿ ಜಗದೀಶ್ ರನ್ನ ಅರೆಸ್ಟ್ ಮಾಡಲಾಯಿತು. ಬಳಿಕ ಬೇಲ್ ಸಿಕ್ತು. 2024ರಲ್ಲಿ ಬಿಗ್ ಬಾಸ್ ಸೀಸನ್ 11ಕ್ಕೆ 3 ವಾರದಲ್ಲೇ ಮನೆಯಿಂದ ಹೊರಕ್ಕೆ. ಲಾಯರ್ ಜಗದೀಶ್ 2024ರಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರು. ಬಂದವರೇ ಪ್ರತಿಸ್ಪರ್ಧಿಗಳ ಜೊತೆಗಿನ ಜಗಳ ವಾಗ್ವಾದಗಳಿಂದ ಸದ್ದು ಮಾಡಿದ್ರು. 3ನೇ ವಾರ ಜಗದೀಶ್ ಮತ್ತು ರಂಜಿತ್ ನಡುವಿನ ಗಲಾಟೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಯಿತು. ಇದರ ಬೆನ್ನಲ್ಲೇ ಇಬ್ರನ್ನು ಮನೆಯಿಂದ ಹೊರ ಹಾಕಲಾಯಿತು. ರಚಿತಾರಾಮ್ ಮೇಲೆ ಆರೋಪ. ನಟಿ ರಚಿತಾರಾಮ್ ಬಳಿ ಕೋಟ್ಯಾಂತರ ಬೆಲೆಯ ರೋಲ್ಸ್ ರಾಯ್ಸ್ ಕಾರಿದೆ ಅಂತ ಸುದ್ದಿಯಾದಾಗ ರಚಿತಾರ ಸಂಭಾವನೆ ಎಷ್ಟು, ದುಬಾರಿ ಕಾರು ಖರೀದಿಸಲು ಹಣ ಎಲ್ಲಿಂದ ಬಂತು ಅಂತೆಲ್ಲ ಪ್ರಶ್ನಿಸಿದ್ರು ಜಗದೀಶ್. ಇದಕ್ಕೆ ಪ್ರತಿಕ್ರಿಯಿಸಿದ ರಚಿತಾರಾಮ್, ಎಲ್ಲೋ ಹೋಗಿ ಶಾರ್ಟ್ ಕಟ್ ನಲ್ಲಿ ದುಡ್ಡು ಮಾಡಿಲ್ಲ, ನಾನೇನಾದ್ರೂ ಕೆಟ್ಟ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರೆ ನನ್ ಲೈಫ್ ನನ್ ಇಷ್ಟ ಅಂತಿದ್ದೆ, ಇದ್ಯಾವುದು ನಾನು ಮಾಡಿಲ್ಲ ಅಂತ ಹೇಳಿದ್ರು. 2025ರಲ್ಲಿ ಗಲಾಟೆ, ಗಾಳಿಯಲ್ಲಿ ಗುಂಡು, ಮಗನ ಜೊತೆ ಅರೆಸ್ಟ್, 3 ತಿಂಗಳು ಜೈಲು. 2025ರಲ್ಲಿ ಕೋಡಿಗೆಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡಿ ಅಣ್ಣಮ್ಮ ದೇವಿಯನ್ನ ಇಡಲು ಕೆಲವರು ಮುಂದಾದ್ರು. ಆದ್ರೆ ರಸ್ತೆ ಬಂದ್ ಮಾಡದೆ ಖಾಲಿ ಸೈಟಿನಲ್ಲಿ ದೇವಿಯನ್ನ ಇಡಿ ಅಂದ್ರು ಜಗದೀಶ್. ಈ ವೇಳೆ ಗಲಾಟೆ ಜೋರಾಗಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಯಿತು. ಪರಿಸ್ಥಿತಿ ನಿಭಾಯಿಸಲು ಜಗದೀಶ್ರ ಭದ್ರತಾ ಸಿಬ್ಬಂದಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಜಗದೀಶ್, ಮಗ ಆರ್ಯ, ಭದ್ರತಾ ಸಿಬ್ಬಂದಿ ಸೇರಿದಂತೆ ಹಲವರನ್ನ ಅರೆಸ್ಟ್ ಮಾಡಿದ್ರು. 93 ದಿನಗಳ ಜೈಲುವಾಸದ ಬಳಿಕ ಜಾಮೀನು ಪಡೆದು ರಿಲೀಸ್ ಆದ್ರು ಜಗದೀಶ್. ಹೊರಬಂದವರೇ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ವಿರುದ್ಧ ಹರಿಹಾಯ್ದ್ರು. ಧರ್ಮಸ್ಥಳ ಕೇಸ್ ವಿರೋಧಿಗಳಿಗೆ ಕ್ಲಾಸ್. 2025ರ ಮಧ್ಯಭಾಗದಲ್ಲಿ ಧರ್ಮಸ್ಥಳ ಕೇಸ್ ಅಥವಾ ಸಾಲು ಸಾಲು ಶವಗಳನ್ನ ಹೂತಿಟ್ಟ ಕೇಸ್ ಮುನ್ನೆಲೆಗೆ ಬಂದಾಗ ಸತ್ಯ ಹೊರಗೆ ಬರಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸಿ ಹೋರಾಟ ಮಾಡಿದವರಲ್ಲಿ ಜಗದೀಶ್ ಕೂಡ ಒಬ್ರು. ಅಟ್ ದಿ ಸೇಮ್ ಟೈಮ್ SIT ತನಿಖೆ ಬಗ್ಗೆ ಅಪಸ್ವರ ಎತ್ತಿದವರಿಗೆ ತಮ್ಮದೇ ಶೈಲಿಯಲ್ಲಿ ಉತ್ತರ ಕೊಟ್ಟು ಗಮನ ಸೆಳೆದ್ರು. 2ನೇ ಪತ್ನಿ ಯಾರು, ಆಸ್ತಿ ಎಷ್ಟು? ಮೊದಲ ಪತ್ನಿಯಿಂದ ದೂರವಾಗಿರೋ ಜಗದೀಶ್ ವಕೀಲೆ ಸೌಮ್ಯ ಎಂಬುವರನ್ನ ಮದುವೆಯಾಗಿದ್ದಾರೆ. ಅಂದ್ಹಾಗೆ ಸೌಮ್ಯ ಕೂಡ ಡಿವೋರ್ಸಿ ಆಗಿದ್ದು ಒಬ್ಬಳು ಮಗಳನ್ನ ಹೊಂದಿದ್ದಾರೆ ಎನ್ನಲಾಗುತ್ತಿದೆ.
ಗೊತ್ತಾಗುತ್ತೆ. ಇಂಥ ಲಾಯರ್ ಜಗದೀಶ್ ತಮ್ಮ ಬಳಿ 6.68 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ 2019ರಲ್ಲಿ ಘೋಷಿಸಿಕೊಂಡಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ಲಾಯರ್ ಜಗದೀಶ್ ಜೀವನದ ಹಾದಿ ಹೇಗಿದೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಭ್ರಷ್ಟಾಚಾರ ಮತ್ತು ಅನ್ಯಾಯದ ವಿರುದ್ಧ ದನಿ ಎತ್ತೋ ಇವರು ಭವಿಷ್ಯದಲ್ಲಿ ಸಿಎಂ ಆಗೇ ಆಗ್ತೀನಿ ಅಂತಾರೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.